ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ K2 ಟೈಮ್ಸ್ ವಾಹಿನಿ ಕಡೆಯಿಂದ ಈ ರಾಜ್ಯದ ಜನತೆಗೆ ಮತ್ತು ನಾಡಿನ ಜನತೆಗೆ ನಾವು ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಇವತ್ತು ನಾವು ತಮಗೆ ಒಂದು ಸಲಹೆಯನ್ನು ಕೊಡ್ತೇವೆ. ಸಲಹೆ ಅನ್ಕೋಬೋದು, ಇಲ್ಲ ಅಂತ ಹೇಳಿದ್ರೆ ತಾವು ಯಾವ ರೀತಿ ತೊಗೊಂಡ್ರೂ ಏನು ತೊಂದರೆ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಇವತ್ತು ಹೊಸ ವರ್ಷ ಆಚರಣೆ ಮಾಡಲಿಕ್ಕೆ ನಾವೆಲ್ಲರೂ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ಏನು ಹೇಳ್ತಿದ್ದೀವಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಗೃಹ ಇಲಾಖೆ ಕಡೆಯಿಂದ ಎಲ್ಲ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಭಾಗಗಳಲ್ಲಿ ನಾಕಾಬಂದಿಗಳನ್ನು ಹಾಕಿ ಮತ್ತು ಅಲ್ಲಿ CC ಕ್ಯಾಮ್ರಾಗಳನ್ನು ಅಳವಡಿಸಿ, ಜೊತೆಗೆ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಬಾರದು ಅನ್ನೋ ದೃಷ್ಟಿಯಿಂದ ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಪೊಲೀಸ್ ಇಲಾಖೆ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರ ಕೂಡ ಕಟ್ಟುನಿಟ್ಟಿನ ನಿಯಮಗಳನ್ನು ತಂದಿದೆ. ಕಾರಣ ಏನಂತ ಹೇಳಿದ್ರೆ ಎಲ್ಲರೂ ಹೊಸ ವರ್ಷವನ್ನು ಸುರಕ್ಷಿತವಾಗಿ ಆರೋಗ್ಯವಾಗಿ ಆಚರಣೆ ಮಾಡಿರಿ ಅಂತ ಹೇಳ್ತಕ್ಕಂಥದ್ದು. ಆ ಒಂದು ದೃಷ್ಟಿಯಲ್ಲಿ ನಾವು ನಿಮಗೆ ಹೇಳುವಂಥದ್ದು ಏನಂತ ಹೇಳಿದ್ರೆ ಯಾವುದೇ ಕಾರಣಕ್ಕೆ ಈಗ ಹೊಸ ವರ್ಷ ಆಚರಣೆ ಮಾಡ್ತಾ ಇದ್ದೇವೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮಗಳನ್ನು ಬರುವಂಥದ್ದು ಯಾವುದೇ ಕೆಲಸ ಮಾಡಬಾರ್ದು. ಜೊತೆಗೆ ನಾವು ಏನೇ ಆಚರಣೆ ಮಾಡಿದ್ರೂ ನಮ್ಮ ಮನಸ್ಸಿನ ಇತಿಮಿತಿ ಒಳಗೆ ಇರಬೇಕು ಅನ್ನೋದು ನಮ್ಮ ಕಳಕಳಿ. ಜೊತೆಗೆ ಇವತ್ತು ಯಾವುದೇ ಕಾರಣಕ್ಕೆ ಈಗ ನಾನು ಹೇಳ್ತಾ ಅಂಥದ್ದು ಏನಂತ ಹೇಳಿದ್ರೆ ಡ್ರಂಕ್ ಆ್ಯಂಡ್ ಡ್ರೈವ್ ಯಾವುದೇ ಕಾರಣಕ್ಕೆ ಯಾರು ಮಾಡಬೇಡಿ. ಕಾರಣ ಏನಂತ ಹೇಳಿದ್ರೆ ನಿಮ್ಮನ್ನು ನಂಬಿಕೊಂಡು ನಿಮ್ಮ ಮನೆಯೊಳಗೆ ಒಂದು ಫ್ಯಾಮಿಲಿ ಒಂದು ಇರುತ್ತೆ. ಆ ಫ್ಯಾಮಿಲಿಯನ್ನು ನೆನೆಸ್ಕೊಳ್ತಕ್ಕಂಥದ್ದು ನಿಮ್ಮ ಮೊದಲ ಉದ್ದೇಶ ಆಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ ನೀವೇನಾದರೂ ಕಾರ್ ತಗೊಂಡೋಗಿ ಎಲ್ಲೋ ಒಂದು ಕಡೆ ಪಾರ್ಟಿ ಮಾಡಿಬಿಟ್ರಿ ಅಂತ ತಿಳ್ಕೊಳ್ಳಿ, ಇವತ್ತು ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬರೋಂಥ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇವತ್ತು ಕಾರ್ ತಗೊಂಡೋಗಿ ಪಾರ್ಟಿ ಮಾಡಿ ಮತ್ತು ಹಂಗೆ ನಾವು ಆ ಕುಡ್ದ ಅಮಲಿನಲ್ಲಿ ಕಾರ್ ಓಡಿಸುವಂಥದ್ದು ಅಪರಾಧಕ್ಕೆ ಶಿಕ್ಷೆಗೆ ಕಾರಣ ಆಗ್ತೀರಿ. ಜೊತೆಗೆ ಅಲ್ಲಿ ಏನೋ ಒಂದು ಘಟನೆ ನಡೀತಾ ಅಂತ ಹೇಳಿದ್ರೆ ಆ ಘಟನೆಗೂ ನೀವೇ ಕಾರಣನಾಗ್ತೀರಿ. ಆ ಒಂದು ಕಾರಣ ಅದೆಲ್ಲ ಬೇಡ. ನಾವು ಹೊಸ ವರ್ಷವನ್ನು ಆರೋಗ್ಯಕರವಾಗಿ ಸುರಕ್ಷಿತವಾಗಿ ನಾವು ಸ್ವಾಗತ ಮಾಡೋಣ, ಜೊತೆಗೆ ಆಚರಿಸೋಣ ಅನ್ನುವಂಥದ್ದು ನಮ್ಮ ವಾಹಿನಿಯ ಕಳಕಳಿ ಆಗಿದೆ. ಈ ಒಂದು ನಿಟ್ಟಿನಲ್ಲಿ ಯಾರೇ ಹೊಸ ವರ್ಷವನ್ನು ಆಚರಣೆ ಮಾಡಲಿ ತಮ್ಮ ಫ್ಯಾಮಿಲಿ ಜೊತೆಗೆ ಮನೆಯಲ್ಲೇ ಕುಳಿತುಕೊಂಡು ಹೊಸ ವರ್ಷ ಆಚರಣೆ ಮಾಡಬೇಕು ಅಂತಂದೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ವೀಕ್ಷಕರೇ.